ಈಗ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಮಾವಿನಕಾಯಿ ಮಂಡಿಗಳಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇದು ಪ್ರಪಂಚದ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಾವಿನ ನಗರ ಶ್ರೀನಿವಾಸಪುರ ಆಗಿದೆ. ಬನ್ನಿ ರೈತರ ಬಳಿ ಹೋಗೋಣ. ನೋಡಿ, ಇವರು ರೈತರು ವೆರೈಟಿ ಆಗಿರ್ತಕ್ಕಂಥ ಮಾವಿನಕಾಯಿನ ಕಿತ್ಕೊಂಡು ಬಂದಿದ್ದಾರೆ. ಎಲ್ಲ ಬಾಕ್ಸ್ ಅಲ್ಲಿ ಇದೆ. ಸರ್, ಈ ವೆರೈಟಿ ಯಾವ್ದು ಸರ್? ಇದು ಸರ್ ಬೆನಿಶಾ ಸ್ವಲ್ಪ ಸ್ಪೆಷಲ್ ಆಗಿ ಕಾಣ್ತಾ ಇದೆ. ಯಾಕೆ ಇದು ಸರ್? ನಾವು ಇದಕ್ಕೆ ಸ್ವಲ್ಪ ಔಷಧಿ ಚೆನ್ನಾಗಿ ಹೊಡೆದಿದ್ದೀವಿ, ನೀರಾವರಿ ಬಿಡ್ತೀವಿ. ಓ, ಹಂಗೆ. ಹೌದು ಸರ್, ಅದಕ್ಕೆ ಕಲರ್ಫುಲ್ ಆಗಿದೆ. ಏನು ಸಮಾಧಾನವಾಗಿದೆಯಾ ರೇಟು ಎಲ್ಲ? ಇಲ್ಲ, ಸಮಾಧಾನ ಇಲ್ಲ ಸರ್. ಸಮಾಧಾನ ಇಲ್ಲ. ಏನು ಉಸಿರಾಡ್ಕೊಳ್ಬೋದಾ? ಇಲ್ಲ ಸರ್, ಉಸಿರಾಡೋದು ಇಲ್ಲ ಅಂದ್ರೆ ಅಷ್ಟು ಕಷ್ಟ ಇದೆ. ಸರ್ಕಾರ ನಮ್ಮನ್ನ ರೈತರನ್ನ ನೋಡ್ಬೇಕು ಸರ್. ಬೆಂಬಲ ಬೆಲೆಯನ್ನ ನೀಡಿದ್ರೆ ಉತ್ತಮ ಸರ್. ಹೌದು. ನಮ್ಮ ಶ್ರೀನಿವಾಸಪುರ ತಾಲೂಕು ನಾವು ಮಾವಿನಕಾಯಿ ನಂಬ್ಕೊಂಡು ಬದುಕಿದ್ದಾರೆ, ಕೊಟ್ರೆ ಒಳ್ಳೇದು ಸರ್. ನಿಮ್ಮ ಹೆಸರೇನು? ನಮ್ಮ ಹೆಸರು ಮುರಳಿ ಕೃಷ್ಣ ಅಂತ. ಯಾವ ಊರು ನಿಮ್ದು? ನಮ್ದು ಪೆದ್ದಪಲ್ಲಿ ಸರ್. ನೋಡಿ, ಇದು ಪೇಪರ್ ಹಾಕಿರೋದು. ಈ ಪೇಪರ್ ಹಾಕಿ ಕಾಯಿ ಇದು ಪರವಾಗಿಲ್ಲ ರೇಟ್. ಇದು ಮಲ್ಲಿಕಾ ಅಲ್ವಾ? ಸಮಾಧಾನಕರ ಇದೆ ರೇಟ್. ಇದು ಮಲ್ಲಿಕಾ ಇದು ತುಂಬಾ ಚೆನ್ನಾಗಿದೆ. ಹೌದು ಸರ್, ಚೆನ್ನಾಗಿದೆ ಕಲರ್. ಹೌದು. ತುಂಬಾ ಟೇಸ್ಟ್ ಇರುತ್ತಲ್ಲ ಇದು? ಸರ್, ತುಂಬಾ ಟೇಸ್ಟ್. ಹೌದು ಸರ್. ನಾಟಿಕಾಯಿ, ಉಪ್ಪಿನಕಾಯಿ ಎಲ್ಲ ಇದನ್ನ ಹಾಕ್ತಿರಲ್ಲ. ಉಪ್ಪಿನಕಾಯಿ ಅಂದ್ರೆ ಹುಳಿ ಇರುತ್ತೆ ಇದು? ಇರುತ್ತೆ, ತುಂಬಾ ಹುಳಿ ಇರುತ್ತೆ. ಇರಲ್ಲ ಬರೀ ತಿನ್ನಕ್ ಆಗಲ್ಲ. ಉಪ್ಪಿನಕಾಯಿ ಮಾತ್ರ. ಉಪ್ಪಿನಕಾಯಿ ಅಂದ್ರೆ ಹುಳಿ ಇರೋದ್ರಿಂದ ಉಪ್ಪಿನಕಾಯಿಯನ್ನ ತಯಾರು ಮಾಡೋದಕ್ಕೆ ತಗೊಂಡ್ ಹೋಗ್ತಾರೆ. ಹೌದು ಸರ್, ಹೌದು. ಇದು ಬಾದಾಮಿ ಒಳ್ಳೆ ಕಾಸ್ಟ್ಲಿ ಇರ್ತಕ್ಕಂಥ ಹಣ್ಣು ಅಲ್ವಾ? ತುಂಬಾ ಟೇಸ್ಟ್ ಇರುತ್ತೆ. ಹೌದು ಸರ್. ಆ ಮಲ್ಲಿಕಾಯಿ ಅಲ್ಲಿ ತೋರಿಸಲ್ಲ ಬೆನಿಶಾ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಸರ್. ರೇಟ್ ಸ್ವಲ್ಪ ಸಮಾಧಾನಕರವಾಗಿದೆ. ಹೌದು. ಈ ಒಂದು ಮಂಡಿ ಓನರ್ ಆಗಿರ್ತಕ್ಕಂಥ ಅಶೋಕ್ ಕುಮಾರ್ ಅವ್ರ ಜೊತೆಗೆ ಮಾತಾಡೋಣ. ಸರ್, ಏನೇನು ವೆರೈಟಿ ಬರ್ತಾ ಇದೆ ನಿಮ್ಮ ಮಂಡಿಗೆ? ಸರ್, ನಮ್ಮ ಹತ್ರ ಬಾದಾಮಿ ಬರ್ತಾ ಇದೆ, ಬೆನಿಶಾ ಬರ್ತಾ ಇದೆ, ತೋತಾಪುರಿ ಇದೆ, ಸೇಂದೂರ ಇದೆ, ದಸರಿ ಸಿಗ್ತಾ ಇದೆ. ಈಗ ಮಲ್ಲಿಕಾಯಿ ಜಾಸ್ತಿ ಬರ್ತಾ ಇದೆ. ಇದು ಸ್ವಲ್ಪ ವೆರೈಟಿ ಆಗಿದೆ. ಏನಿದು? ಕವರ್ ಹಾಕಿರಿ. ಕವರ್ ಹಾಕಿದಿರಿ? ಹೌದು. ಇದು ವೆರೈಟಿ ಹೆಸರೇನು? ಬೆನಿಶಾ. ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಏನು ಮೆಡಿಸಿನ್ ಏನು ಕಮ್ಮಿ ಇರುತ್ತೆ ಇದಕ್ಕೆ. ಎಕ್ಸ್ಪೋರ್ಟ್ ಆಗುತ್ತೆ ಇದು? ಹೌದು, ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ತರ ಇದೆ. ರೇಟ್ ಚೆನ್ನಾಗಿ ಹೋಗುತ್ತೆ, ರೈತರಿಗೆ ಚೆನ್ನಾಗಿರುತ್ತೆ ಅದು. ಓ, ಹಂಗೆ. ಆಮೇಲೆ ಇವು ಯಾವ್ಯಾವ್ದು ವೆರೈಟಿ ಕ್ರೇಟ್ ಅಲ್ಲಿ? ಇದು ಬಾದಾಮಿ, ಇದು ಅಲ್ಫಾನ್ಸೋ, ಇದು ಓಕೆ. ಅದು ಬೆನಿಶಾ. ಈಗ ಬೇರೆ ಬೇರೆ ಕಡೆ ಪ್ರದೇಶದಿಂದ ಬರ್ತಿದ್ದಾರೆ. ಕಮ್ಮಿ ಬರ್ತಾ ಇದ್ರೆ ಅಷ್ಟು. ಹೋದ ವರ್ಷ ಬಂದಾಗ, ಇನ್ನ ಲಾಸ್ಟ್ ಇಯರ್ ಬಂದಾಗ ಬರ್ತಾ ಇಲ್ಲ. ಇವಾಗ ಕಮ್ಮಿ ಬರ್ತಾ ಇದ್ದಾರೆ. KVS ಗ್ರೂಪ್ ತುಂಬಾ ಅವರು ವೆರೈಟಿ ಆಗಿರ್ತಕ್ಕಂಥ ಮಾವಿನಕಾಯಿಗಳನ್ನ ಇಟ್ಟಿದ್ದಾರೆ. ಹಾಗೆ ಅವ್ರದ್ದು ಹಿಸ್ಟೋಗ್ರಾಮ್ ಸಹ ಇದೆ. ಅವರನ್ನ ಗೋವರ್ಧನ್ ಅಂತೇಳಿ ಪರಿಚಯ ಮಾಡ್ಕೊಳ್ಳಿ. ಸರ್, ನಮಸ್ತೆ. ನಾವು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಈಗ ಈ ತರ ವೆರೈಟಿ ಇದೆ. ಇದು ಬಂಗಿನಪಲ್ಲೆ ಅಂತ ಹೇಳ್ಬಿಟ್ಟು ಬೆನಿಶಾ ಅಂತೀವಿ ನಮ್ ಕಡೆ. ಇದನ್ನ ನಾವು ಚಿಕ್ಕದು ಒಂದು ತಿಂಗಳು ಇದಿದ್ದಾಗ್ಲೇನೆ ನಾವು ಕವರ್ ಹಾಕ್ತಿವಿ. ಇದಕ್ಕೆ ಒಂದು ಪೀಚ್ ಇದ್ದಾಗ್ಲೇನೆ ಕವರ್ ಹಾಕ್ತಿವಿ. 40 ದಿನ ಇಂದ 45 ದಿನವರೆಗೂ ಕವರ್ ಕಾಯಿ ಮೇಲೆ ನಿಲ್ಬೇಕು. ಅವಾಗ ಈ ತರ ಕಲರ್ ಬರ್ತದೆ. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿಗೂನು ಯೂಸ್ ಆಗುತ್ತೆ. ಇದ್ರದ್ದು ಇನ್ನೊಂದು ಮೇಜರ್ ಅಂಶ ಏನಂದ್ರೆ, ನಾವೆಷ್ಟೇ ಸ್ಪ್ರೇಯಿಂಗ್ ಮಾಡ್ಲಿ, ಇಲ್ಲ ಊಜಿನೋ ಹುಳನೋ ಇದನ್ನ ಮುಟ್ಟಲ್ಲ. ಸ್ಪ್ರೇ ಮಾಡೋದು ಸ್ಪ್ರೇನು ಇದಕ್ಕೆ ತಾಕಲ್ಲ. ಸೊ ಪ್ರೀಮಿಯಂ ಕ್ವಾಲಿಟಿ ಆಗಿ ಗುರ್ಸ್ಕೊಳುತ್ತೆ. ಅದಕ್ಕೆ ವೆರೈಟಿ ಆಗಿ ತುಂಬಾ ಕಲರ್ಫುಲ್ ಆಗಿದೆ. ಹೌದು. ಜೊತೆಗೆ ಟೇಸ್ಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇನ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಬೇಕು. ಟೇಸ್ಟ್ ಎಲ್ಲ ಕಂಪೇರ್ ಮಾಡಿನೇ ಚೆನ್ನಾಗಿರುತ್ತೆ. ಇದು ರಾಜಗಿರ, ಅದು ಬಾದಾಮಿ. ನಮ್ಮ ರೀಜನ್ ಅಲ್ಲಿ ಹಲವಾರು ಒಂದು 20 ವೆರೈಟಿ ಮೇಲೆ ಮಾವಿನ ಹಣ್ಣುಗಳಿದಾವೆ. ಸೊ ಶ್ರೀನಿವಾಸಪುರ ಯಾಕೆ ಫೇಮಸ್ ಅಂದ್ರೆ ವೆರೈಟಿ ಆಫ್ ಫ್ರೂಟ್ಸ್ ಗೆನೆ ಫೇಮಸ್. ಆಮೇಲೆ ಕ್ವಾಲಿಟಿಗೆ. ಈಗ ಹೊರಗಡೆಯಿಂದ ಬಂದು ಜನರು ಕೊಂಡ್ಕೊಳ್ಳುವಂತದ್ದು ಹೇಗಿದೆ? ಇವಾಗ ಈಗ ಸದ್ಯಕ್ಕೆ ಪಲ್ಪ್ದು ರೇಟ್ಗಳೆಲ್ಲ ಸ್ವಲ್ಪ ಡೌನ್ ಇದೆ. ಪಲ್ಪ್ಗೆ ಅಂದ್ರೆ ನಮ್ಗೆ ಯಾವ ಕಾಯಿ ನಾವು ತಿನ್ನಕ್ಕೆ ಬಳಸಲ್ವೋ ಅಂತ ಕಾಯಿನ ನಾವು ಫ್ಯಾಕ್ಟ್ರಿಗೆ ಪಲ್ಪ್ ಕಳಿಸ್ತೀರಿ. ಅಂತ ರೇಟ್ಗಳೆಲ್ಲ ತುಂಬಾ ಕಡಿಮೆ ಇದೆ. ನಮ್ಮ ಶ್ರೀನಿವಾಸಪುರದ ಮೇಜರ್ ಅಂಶ ಏನಂದ್ರೆ, ಈ ಮಣ್ಣಲ್ಲಿ ಬೆಳೆಯುವಂತ ಕಾಯಿ ತುಂಬಾ ರುಚಿಕರವಾಗಿ, ಅದು ಇಂಪಾರ್ಟೆಂಟ್, ತುಂಬಾ ರುಚಿ ಇರ್ತದೆ. ಅದಕ್ಕೇನೆ ದ ಲ್ಯಾಂಡ್ ಆಫ್ ವರ್ಲ್ಡ್ ಫೇಮಸ್ ಮ್ಯಾಂಗೋಸ್ ಅಂತಾನೆ ಹೆಸರುವಾಸಿ ಆಗಿದೆ. ಸೊ ಬರ್ಬೋದು, ಆಚೆಯಿಂದ ಬಂದು ಈ ರಿಟೇಲ್ ಬಿಸ್ನೆಸ್ ಮಾಡೋರು ಯಾರಾದ್ರೂ ಆಗ್ಲಿ ನಮ್ಮಲ್ಲಿ ಕಾಯಿ ತಗೊಂಡು ಹೋಗ್ಬೋದು. ಇಷ್ಟು ಕಲರ್ಫುಲ್ ಆಗಿದೆ.
ಸರ್ ಇದರಲ್ಲಿ 2 ಟೈಪ್ಸ್ ಬರ್ತದೆ. ಇದು ಓವರ್ ಸೈಜ್ ಇದ್ದು ಗ್ರೀನ್ ಕಲರ್ ಇದ್ರೆ ಇದೆಲ್ಲ ಪಲ್ಪ್ ಹೋಗುತ್ತೆ. ಓಕೆ. ಮೀಡಿಯಂ ಸೈಜ್ ಇದ್ದು ಫುಲ್ ಕಲರ್ ಎಲ್ಲ ಚೆನ್ನಾಗಿದ್ರೆ ಅದೆಲ್ಲ ತಿನ್ಲಿಕ್ಕೆ ಲೈನ್ ಹೋಗುತ್ತೆ. ಈಗ ಲೈನ್ ಅಲ್ಲಿ ನಾರ್ತ್ ಇಂಡಿಯಾದಿಂದ ಎಲ್ಲ ಬರ್ತಾರೆ ಅಂತ ರಾಜಸ್ಥಾನ, ಮಹಾರಾಷ್ಟ್ರ, ಯುಪಿ, ರಾಜಸ್ಥಾನ, ಡೆಲ್ಲಿ, ಮಹಾರಾಷ್ಟ್ರ, ಜಮ್ಮು. ಅವ್ರು ಯಾವ ಸಮಯದಲ್ಲಿ ಬರೋದು? ಸಾಮಾನ್ಯವಾಗಿ ನಮ್ಗೆ ಇಲ್ಲಿ ಎಂಡ್ ಅಲ್ಲಿ ಬರ್ತಾರ? ಇಲ್ಲ ಮೇ ಅಲ್ಲೇ ಸ್ಟಾರ್ಟ್ ಆಗ್ತಾರೆ. ಏಪ್ರಿಲ್ ಮೇ ಇಂದಾನೆ ಸೀಸನ್ ಹೆಂಗ್ ಸ್ಟಾರ್ಟ್ ಆಗುತ್ತೋ ಅದ್ರ ತರ ವ್ಯಾಪಾರಸ್ಥರು ಸ್ಟಾರ್ಟ್ ಆಗ್ತಾರೆ. ಅದೇ ತರ ಸುಮಾರು ಎಲ್ಲ ಡೊಮೆಸ್ಟಿಕ್, ನಮ್ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಸ್ಟೇಟ್ಸ್ ಇಂದ ಎಲ್ಲರೂ ಬರ್ತಾರೆ. ಬಂದು ನಮ್ಮ ಹತ್ರ ಕಾಯಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಶ್ರೀನಿವಾಸಪುರದ SVN ಟ್ರೇಡರ್ಸ್ ಮ್ಯಾಂಗೋ ಮಂಡಿಲ್ ಹೋಲ್ಸೇಲ್ ಮಂಡಿ ಇದು. ಇಲ್ಲಿ ಬಂದಿದ್ದೀವಿ ನೋಡಿ, ರೈತರು ಶ್ರೀರಾಮ್ ರೆಡ್ಡಿ ಅವರು ಅಂತ ಹೇಳಿ ಇವರು ಓನರು. ಈ ಒಂದು ಮಾವಿನಕಾಯಿಗಳನ್ನ ಕಿತ್ತು ತಂದಿದ್ದಾರೆ. ಸರ್, ಇಷ್ಟು ದಪ್ಪ ಮಾವಿನಕಾಯಿ ಬೆಳಿಬೇಕಾದ್ರೆ ಎಷ್ಟು ತಿಂಗಳು ಟೈಮ್ ತಗೊಳುತ್ತೆ ಇದು, ಅಥವಾ ವರ್ಷನ? ಇದು 4 ತಿಂಗಳು ತಗೊಳುತ್ತೆ. ಮತ್ತೆ ಇದನ್ನ ಬೆಳಿಬೇಕಾದ್ರೆ ತುಂಬಾ ಕಷ್ಟ ಇದೆ. ಇದಕ್ಕೆ ನೀರು ಹಾಯಿಸ್ಬೇಕಾಗುತ್ತೆ, ಔಷಧಿ ಹೊಡಿಬೇಕಾಗುತ್ತೆ, 3 ಸಲ 2 ಸಲ ಔಷಧಿ ಹೊಡಿಬೇಕಾಗುತ್ತೆ, ಗೊಬ್ಬರ ಹಾಕ್ಬೇಕಾಗುತ್ತೆ. ಎಲ್ಲ ಮಾಡಿ ಇದನ್ನ ಮಾರ್ಕೆಟ್ ತಗೊಂಡ್ ಬಂದ್ರೆ ಮಾರ್ಕೆಟ್ ಅಲ್ಲಿ ಈಗ 4,500 ರೂಪಾಯಿ ಹೋಗ್ತಾ ಇದೆ. 4,500 ರೂಪಾಯಿ, 5 ರೂಪಾಯಿ ಹಿಂಗೆ ಹೋಗ್ತಾ ಇದೆ. ಈ ತೋತಾಪರಿ ಅಂತ ಕರೀತಾರೆ ಇದನ್ನ. ತೋತಾಪರಿ ಇಷ್ಟು ಹೋಗ್ತಿದೆ. ಇದರಲ್ಲಿ ಇದು ಕನಿಷ್ಠ ಪಕ್ಷ ನಾವು ಉತ್ತಿರ್ತೀವಲ್ವಾ, ಆ ದುಡ್ಡು ಸಮೇತ ಬರಲ್ಲ. ಇದನ್ನ ತಗೊಂಡ್ ಬಂದಿಲ್ಲಿ ಇನ್ನ ತೋಟದಲ್ಲಿ ಬೆಳಬಾರ್ದು ಅಂತ ತಗೊಂಡ್ ಬಂದಿದ್ದೀವಿ ಅಷ್ಟೇ ವಿನಃ ಇದರಲ್ಲಿ ಲಾಭ ಅಲ್ಲ, ನಷ್ಟ ಜಾಸ್ತಿ ಇರುತ್ತೆ. ಸುಮಾರು 1 ಟನ್ ನಾವು ಇಲ್ಲಿ ತಗೊಂಡ್ ಬಂದ್ರೆ ನಮಗೆ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ, ಎಲ್ಲ ಸೇರಿ ಔಷಧಿ ಹೊಡಿಯೋದು, ಉಳೋದು ಎಲ್ಲ ಸೇರಿ. ಅದರಲ್ಲಿ ಬರ್ತಿರೋದು 4,000 ರೂಪಾಯಿ, ಅದ್ರಲ್ಲಿ ಕಮಿಷನ್ ಹೋಗುತ್ತೆ, ಮತ್ತೆ ಬಾಡಿಗೆ ಹೋಗುತ್ತೆ. ಇದರಿಂದ ರೈತರಿಗೆ ತುಂಬಾ ತೊಂದರೆನ ಆಗ್ತಿದೆ ವಿನಃ ಇದರಲ್ಲಿ ಲಾಭ ಆಗ್ತಿಲ್ಲ. ಆದ್ರೂ ಸಮೇತ ಬೆಳೆಯಬೇಕಲ್ವಾ, ಅದಕ್ಕೋಸ್ಕರ ನಾವು ಬೆಳೀತಾ ಇದ್ದೀವಿ. ಏನಾದರೂ ಸರ್ಕಾರದವರು ಎಲ್ಲ ಸೇರಿ ಏನಾದರೂ ಒಂದು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ. ಮಂಡಿಗೆ ತರಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ? ಒಂದು ಟ್ರ್ಯಾಕ್ಟರ್ ತರಬೇಕಾದ್ರೆ 6,000 ರೂಪಾಯಿ ಖರ್ಚು ಬೀಳುತ್ತೆ. ಟ್ರ್ಯಾಕ್ಟರ್ ಅಲ್ಲಿ ಎಷ್ಟು ಇಡ್ಸುತ್ತೆ? ಟ್ರ್ಯಾಕ್ಟರ್ ಅಲ್ಲಿ 4 ಟನ್ ಇಡಿಸಬಹುದು. 4 ಟನ್ ಇಡ್ಸುತ್ತೆ. 4 ಟನ್ಗೆ 6,500 ಖರ್ಚು ಬರುತ್ತೆ. ಆ ಮಿಕ್ಕಿದ್ದು ಖರ್ಚು ಮತ್ತು ನಮಗೆ ಎಲ್ಲ ಹೋಗಿ ಬರುವಂತದ್ದು ನಮ್ಗೆ ಲಾಭ. ಅಂದ್ರೆ ವರ್ಷ ಇಡೀ ನಾವು ಕಷ್ಟಪಟ್ಟು ಉಳಿದಿರುವಂತದ್ದು. ಅಂದ್ರೆ ರೈತರಿಗೆ ಈ ವರ್ಷ ಮಾವಿನ ಹಣ್ಣು ಕಹಿ ಆಗಿದೆ ಅಂತಾನೆ ಹೇಳ್ಬೋದು ನಾವು. ಹಾಗಾಗಿ ಸರ್ಕಾರದವರು ಈ ಒಂದು ರೈತರ ಕಷ್ಟವನ್ನ ತಿಳ್ಕೊಂಡು ಮಾವು ಬೆಳೆದಿರೋಂಥವ್ರಿಗೆ ಸಹಾಯಧನ ನೀಡಬೇಕು ಅಂತೇಳಿ ರೈತರು ಮನವಿ ಮಾಡ್ತಿದ್ದಾರೆ. ಹೌದಲ್ವಾ? ಓಕೆ. మాదే పట్టిలో ఖర్చు ఎంత అయిందప్ప అంటే కూలి మందులు దున్నేకి 25,000 ఖర్చు అయింది. ఎంత 2 ఎకరాలకి 25,000 ఖర్చు. సో వచ్చిండేది ఎంత? 12,000, ఇది ఒక 11-20,000 వచ్చింది. ఇంకా చేతి ఇంకా వచ్చే 4,000 చేతి ఇంకా పడింది. రైతు ఏడ ఉద్దారం అది. అదే ఒక అకస్మాత్ పెళ్లిలో దేవరో మేము ఉంటే కదా ఏడా మేము ఉద్దారకం అయ్యేది. బిడ్డకి పెళ్లి చేయాలనుకుంటాము, పెళ్లి చేసేకి అయ్యా ఏమో కనిష్టం 10 రూపాయలు 15 రూపాయలు నిగది చేస్తే గవర్నమెంట్ ఒక రైతుకి ఏమన్నా చిక్తుంది. అది లేదంటే రైతు అంతా ఈకిత అంత రైతు దేవుని సచి ఇసుని తీసుకుంటాడు. అట్లా అయిపోయింది. వానలు చూస్తే ఇట్లా పాయ. వానలో సుమారు 5-6 నెలలు అయిపోయి వానలు పడి మన ತಾಲೂಕುలో ಇಟ್ಲ ಇದು చూస్తే ಇಟ್ಲೈಂది. ಮಂಡಿಯಲ್ಲಿ SVN ಟ್ರೇಡರ್ಸ್ ಅವರ ಮಾಲೀಕರು ಆದಂತ ಲಕ್ಷ್ಮೀರೆಡ್ಡಿ ಅವರನ್ನ ನಾವು ಮಾತಾಡಿಸ್ತಾ ಬರೋಣ. ಸರ್, ಇದು ಯಾವ ವೆರೈಟಿ ಸರ್? ಸರ್, ಇದು ಮಲ್ಲಿಕ ಅಂದ್ರೆ ಸೆಕೆಂಡ್ ಕ್ವಾಲಿಟಿ. ಫಸ್ಟ್ ಕ್ವಾಲಿಟಿ ತಗೊಂಡಿದ್ದಾರೆ, ಸೆಕೆಂಡ್ ಕ್ವಾಲಿಟಿ ಕೇಳೋರಿಲ್ಲ. ಜ್ಯೂಸ್ಗೆ ಹೋಗುತ್ತೆ 8 ರೂಪಾಯಿ. ಆಮೇಲೆ ಇದು ಪೇಪರ್ ಎಲ್ಲ ಯಾಕೆ ಹಾಕಿದ್ದಾರೆ ಸರ್? ಪೇಪರು ಶೈನಿಂಗ್ ಬರುತ್ತೆ, ಕಾಯಿ ಕ್ಲೀನ್ ಇರುತ್ತೆ. ಒಂದು ಕಾಯಿಗೆ ಹಾಕ್ಬೇಕಾದ್ರೆ 2 ರೂಪಾಯಿ ಇದು ಪೇಪರ್ ಖರ್ಚು. ಇವಾಗ ಮಾರುವುದು 5 ರೂಪಾಯಿ ಇದೆ, ಇಲ್ಲಾಂದ್ರೆ 6 ರೂಪಾಯಿ 7 ರೂಪಾಯಿ ಕೊಡ್ತಾರೆ. ಇದಕ್ಕೆ ರೈತರಿಗೂ ಲಾಸೇ, ನಮಗ್ ಮಾರಕ್ಕೂ ಅದೇ ಕಷ್ಟನೇ ಇದೆ. ಸೊ ಮಾರಬೇಕಂದ್ರೆ ನಾವು ಸಾಲ ಕೊಡ್ಬೇಕು. ಸಾಲ ಕೊಟ್ರು ಅವರು ಬೇಗ ನಮ್ಗೆ ದುಡ್ಡು ಕೊಡುವಲ್ಲ. ಕೆಲವರೆಲ್ಲ ತಗೊಂಡೋಗ್ರು ಹೊರಟೋಗ್ತಾರೆ. ಈ ರೇಟ್ ಇಲ್ದೇ ಇದ್ದಕ್ಕೆ ನಮ್ಗೆಲ್ಗೂ ಸುಮಾರು ಕಷ್ಟ ಇದೆ ಸರ್. ರೈತರಿಗೂ ಇದೆ. ಡೀಲರ್ಸ್ ತಗೊಂಡ್ರು
ಅವರು ಕೇಳೋದಂದ್ರೆ ಅಪ್ಪ ನಮ್ಗೆ ಆ ಕಡೆಯಿಂದ ದುಡ್ಡು ಬರ್ತಾ ಇಲ್ಲ, ನಿಮ್ಗೆ ನಿಧಾನ ಕೊಡ್ತೀವಿ ಕೊಡಿ ಅಂತದೆ. ನಮ್ಗೆ ರೈತರು ಈ ಕಡಿಮೆ ರೇಟಲ್ಲಿ ಅರ್ಜೆಂಟ್ ನಮ್ಗೆ ಕೊಡಿ, ಇಲ್ಲ ಅಂದ್ರೆ ನಮ್ಗೆ ಕೂಲಿ ಒಂದು ಟ್ರ್ಯಾಕ್ಟರ್ ತಗೊಂಡ್ ಬಂದ್ರೆ 8,000 ರೂಪಾಯಿ ಅವ್ರು ಕೊಡ್ಬೇಕು ಕೂಲಿವರೆಗೂ ಟ್ರ್ಯಾಕ್ಟರ್ ಬಾಡಿಗೆ. ಹೌದು. ಇದು 3 ಟನ್ ಬರುತ್ತೆ. ಟನ್ 4,500 ಹಾಕಿದ್ದಾರೆ. ಏನ್ ಬರುತ್ತೆ ಸರ್? ಏನು ಬರಲ್ಲ, ಕೈಗೆ ಬರಲ್ಲ. ರೈತರು ಕೊಳ್ಳೇಬೇಕು, ಅವ್ರ ಮುಖ ನೋಡಕ್ ಆಗಲ್ಲ. ಹೌದು, ಹಂಗಾಗಿದೆ ಸರ್. ಇದು ಸೈಜ್ ಇಲ್ಲ, ಸೈಜ್ ಇಲ್ದೇ ಇರೋದ್ರಿಂದ ಇದು ಸೆಕೆಂಡ್ ಕ್ವಾಲಿಟಿ ನಾವು ಮಲ್ಲಿಕಾ ಅಂತ ಕರಿತೀವಿ. ಯಾಕೆ ಸೈಜ್ ಕಡಿಮೆ ಬರೋದಕ್ಕೆ ಕಾರಣ ಮಳೆ ಇಲ್ಲ. ಮಳೆನೇ ಮೇನ್ ಕಾರಣ. ಮಾವಿನ ತೋಟದಲ್ಲಿ ಮಾವಿನಕಾಯಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಇದು ತೋತಾಪುರಿ ವೆರೈಟಿ. ಹೀಗೆ ನಾವು ಎಲ್ಲ ಗಿಡಗಳಲ್ಲಿ ಇದೇ ವೆರೈಟಿಯನ್ನ ನಾವು ನೋಡ್ತೀವಿ. ಗಾಳಿ ಹೆಚ್ಚಿಗೆ ಬಂತು ಅಂತಂದ್ರೆ ಈ ರೀತಿ ಕೆಳಗಡೆ ಬಿದ್ದೋಗ್ತವೆ. ಇನ್ನು ಸ್ವಲ್ಪ ಚೆನ್ನಾಗಿ ಮಳೆ ಬಂದಿದ್ರೆ ಕಾಯಿ ಇನ್ನೂ ಸ್ವಲ್ಪ ಸೈಜ್ ಚೆನ್ನಾಗಿ ಬರೋದು. ಈ ಒಂದು ವಿಡಿಯೋ ನೋಡಿದ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಕ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ, ರೈತರ ಕಷ್ಟ ಸುಖಗಳಲ್ಲಿ ಪಾಲುದಾರರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.